ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಸಿಂಪಲ್ಲಾಗಿ ರೈಸ್ ಬಾತನ್ನು ತೋರಿಸ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಇಡ್ಲಿಗೆ ಬೇರೆ ಥರ ಚಟ್ನಿ ಮಾಡಿರ್ತೀನಿ, ಅದನ್ನು ವಿಡಿಯೋ ಹಾಕಿದ್ದೀನಿ ನಾನು ಈ ಹಿಂದೆ. ಇದಕ್ಕೆ ತೊಂಡೆಕಾಯಿ ಸಾರು ಮತ್ತು ಚಟ್ನಿ ಇಡ್ಲಿ ಎಲ್ಲ ಮಾಡಿದೆ. ಅಕ್ಕಿ ರವೆ ಇಡ್ಲಿ ಇದು. ಬನ್ನಿ ಹೇಗೆ ಮಾಡೋದು ರೈಸ್ ರೆಸಿಪಿನ ಅಂತ ನೋಡೋಣ. ಅಕ್ಕಿ ರವೆದಲ್ಲ, ಅಕ್ಕಿ ನೆನೆಸಿ ಮಾಡಿರೋದು ತಟ್ಟೆ ಇಡ್ಲಿ ಇದು. ಇದಕ್ಕೆ ಸಾಂಬಾರು ಮತ್ತು ಚಟ್ನಿ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ಹೇಗೆ ಮಾಡ್ತೀನಿ ಇಡ್ಲಿಗೆ ಅಂತ ಹೇಳಿ. ಅದನ್ನೊಮ್ಮೆ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿನ ಫಸ್ಟೇ ತೊಳೆದು ಇಟ್ಕೊಂಡಿದ್ದೀನಿ. ನೆನೆಸಿಲ್ಲ, ಹಾಗೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾವು ಮಾಮೂಲಿ ಊಟಕ್ಕೆ ಯಾವುದು ಉಪಯೋಗಿಸ್ತೀವೋ ಅದೇ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ 1/4 ಭಾಗದಷ್ಟು ದೊಡ್ಡ ನೀರುಳ್ಳಿಯಲ್ಲಿ 1/4 ಭಾಗದಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ, ನಮ್ಮ ಗಿಡದಲ್ಲಿ ಅಷ್ಟೇ ಪುದೀನ ಬಿಟ್ಟಿರೋದು, ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೈಯಲ್ಲಿ 1 ಹಿಡಿಯೋಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಗೆಡ್ಡೆ ಅಂದರೆ ದೊಡ್ಡದಿದೆ, ಚಿಕ್ಕ ಬೆಳ್ಳುಳ್ಳಿ ದೊಡ್ಡದು 1 ಗೆಡ್ಡೆನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ 3 ಟೊಮೊಟೊ, ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ, ಆ ಥರ ಇದೆ. ಅದಕ್ಕೆ 3 ಟೊಮೊಟೊ ತೊಗೊಂಡಿದ್ದೀನಿ. 1 ನೀರುಳ್ಳಿ ಆವಾಗಲೇ 1/4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಲವಂಗ, ಪಲಾವ್ ಎಲೆ, ಇದು ಮರಾಠೆ ಮಗ್ಗು ಅಂತೇಳಿ ಒಂದೇ ಹಾಕ್ಕೊಳ್ತಾ ಇರೋದು. 3 ಲವಂಗನ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಬಿಡಿಸಿಲ್ಲ, ಅದು ಹಾಗೆ ಓಪನ್ ಮಾಡಿದ್ದೀನಿ. ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಿಗೆ ಅಕ್ಕಿ ಅಳತೆಗೆ ಮಾಡ್ತಾ ಇರೋದು. ಇವಾಗ ಮೀಡಿಯಮ್ಮಾಗಿ, ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ, ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀರುಳ್ಳಿನ, ಅದು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರುಳ್ಳಿ ಫ್ರೈ ಆದ ನಂತರ ಟೊಮೊಟೊ, ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ ಕೂಡ ಹಾಕ್ಕೊಂಡು ಅದು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಂಥ ಮಸಾಲೆನೂ ಕೂಡ ಹಾಕ್ಕೋಬೇಕು. ಟೊಮೊಟೊ ಫ್ರೈ ಆದಮೇಲೆ, ನಾನು ಮೇಲೆ ತೋರಿಸ್ತಾ ಇದ್ದೀನಿ ಇಲ್ಲಿ, ನಾನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಹಾಕ್ಕೊಳ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಜಾರ್ ತೊಳ್ಕೊಂಡು ಅದೇ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕಿದೆಲ್ಲ. ಇದಕ್ಕೆ ಇದು ಹಾಕಿದರೆ ಹಾಕ್ಬೋದು, ಹಾಕದೆ ಕೂಡ ಮಾಡ್ಬೋದು. ಸ್ವಲ್ಪ ನೆನೆಸಿರೋದಿತ್ತು ಮನೆಯಲ್ಲಿ, ಬಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ನೆನೆಸಿರೋ ಬಟಾಣಿ ಕಾಳು, ಇದು ಒಣ ಬಟಾಣಿ ಕಾಳು. ಇದಕ್ಕಿವಾಗ ಇದು ಮನೆಯಲ್ಲೇ ಮಾಡಿರುವಂಥ ಯಾವುದಾದ್ರೂ ಬಾತಿಗೆ ಯೂಸ್ ಮಾಡ್ಬೋದು, ಅದು ಪೌಡ್ರ್ ಇದು. ನೀವು ಬಿರಿಯಾನಿ ಪೌಡ್ರು, ಪಲಾವ್ ಪೌಡ್ರ್ ಯಾವುದಾದ್ರೂ ಹಾಕ್ಬೋದು. ಇದು ಗರಂ ಮಸಾಲೆ ಕೂಡ ಮನೆಯಲ್ಲೇ ಮಾಡಿರೋದು. ಖಾರದ ಪುಡಿ, ಗರಂ ಮಸಾಲೆ ನನ್ನ ಮಗಳ ಅತ್ತೆ ಮಾಡಿರೋದು, ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಕಸ್ತೂರಿ ಮೆಂತ್ಯ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಬಾತ್ ಪೌಡ್ರು ಯಾವುದಾದ್ರೂ ಹಾಕೋದು, ಬಿರಿಯಾನಿದಾದ್ರೂ ಹಾಕೋಬೋದು, ಪಲಾವಿಂದಾದ್ರೂ ಹಾಕೋಬೋದು, ಬಿಸಿಬೇಳೆದಾದ್ರೂ ಹಾಕೋಬೋದು, ಯಾವುದಾದ್ರೂ ಹಾಕೋಬೋದು. ಯಾವುದು ಇಲ್ಲ ಅಂದರೆ ಮನೆಯಲ್ಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಇದೆಲ್ಲ ನೀರು ಬಿಟ್ಕೋಬೇಕು. ಅಷ್ಟು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು. ಈಗ ತೊಳೆದಿಟ್ಕೊಂಡಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು 2 ವಿಷಲ್ ಕೂಗಿದ್ರೆ ಸಾಕು. ನೋಡಿ 2 ವಿಷಲ್ ಆಗಿದೆ. ಇವಾಗ ಎಷ್ಟು ಚೆನ್ನಾಗಾಗಿದೆ.
ತುಂಬ ರುಚಿ ಇರುತ್ತೆ ತಿನ್ನಲಿಕ್ಕೆ. ಈ ಥರ ಒಮ್ಮೆ ಟ್ರೈ ಮಾಡಿ, ಬೇಗನೆ ಆಗುತ್ತೆ. ಪೌಡ್ರೆಲ್ಲ ಇತ್ತು ಮನೆಯಲ್ಲಿ ಅಂದರೆ ಜಾಸ್ತಿ ಏನು ತರಕಾರಿ ಬೇಕು ಅಂತ ಏನಿಲ್ಲ. ನೀರುಳ್ಳಿ ಟೊಮೊಟೊ ಒಂದಿದ್ದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಬೇಕು ಅಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ತಿಂಡಿಗೆ ಮಾಡ್ಕೊಂಡಿದ್ದು, ಲಂಚ್ ಬಾಕ್ಸಿಗಾದರೂ ಮಾಡ್ಕೋಬೋದು. ನೋಡಿ, ಹಪ್ಪಳ ಮನೆಯಲ್ಲೇ ಮಾಡಿರೋದು. ಲಂಚ್ ಬಾಕ್ಸಿಗೆ, ಡಿನ್ನರ್ಗೆ ಯಾವುದಕ್ಕಾದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ. ಆರಿದ್ರೂ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಹೇಗಿದೆ ಅಂತೇಳಿ, ತುಂಬ ರುಚಿ ಅಂದರೆ ರುಚಿ. ಬೇಗ ಮಾಡ್ಕೋಬೋದು, ಬೇಗನೆ ಆಗುವಂಥದ್ದು, ಜಾಸ್ತಿ ಟೈಮು ತಗೊಳ್ಳೋದಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.